ಏನಾಗಲಿ ಒಬ್ಬ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವ ತನಕ ಕಾನೂನಿನ ಕರುಳ ಬಳ್ಳಿ ನಮ್ಮೊಂದಿಗೆ ಇರುತ್ತದೆ. ಇದನ್ನು ಪಾಲಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಎಡಿಆರ್ ಕಟ್ಟಡದ ಸಭಾಂಗಣದಲ್ಲಿ ರಾಷ್ಟ್ರೀಯ ರಾಜ್ಯ ಮಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಧಾನಸಭೆ ಸಮಾಧಾನ ಕುರಿತು ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ, ನಮ್ಮ ರಕ್ಷಣೆ ಮತ್ತು ನಮ್ಮ ಪೋಷಣೆ ಕಾನೂನು ಅತ್ಯವಶ್ಯಕವಾಗಿದೆ. ಮನುಷ್ಯ ತಾಯಿಯ ಗರ್ಭದಲ್ಲಿ ಇರುವಾಗ ಹೇಗೆ ಕರುಳ ಬಳ್ಳಿ ಮಗುವನ್ನು ಸುತ್ತಿಕೊಂಡು ರಕ್ಷಣೆ ಮಾಡುತ್ತದೆಯೋ ಹಾಗೆ ಒಂದು ಮಗು ಗರ್ಭದಲ್ಲಿ ಇರುವಾಗಲೇ ಅವರಿಗೆ ಆ ಮಗುವಿನ ರಕ್ಷಣೆಯನ್ನು ನಮ್ಮ ಕಾನೂನುಗಳು ಮಾಡುತ್ತದೆ. ಹುಟ್ಟಿನಿಂದ ಸಾಯುವ ತನಕ ಈ ಕಾನೂನಿನ ಕರುಳ ಬಳ್ಳಿ ನಮ್ಮೊಂದಿಗೆ ಇರುತ್ತದೆ. ಮಗು ಗರ್ಭದಲ್ಲಿ ಇದ್ದಾಗ ಹೆಣ್ಣು ಮತ್ತು ಗಂಡು ಎಂದು ಲಿಂಗ ನಿರ್ಧಾರ ಮಾಡುವುದು ಹಾಗೂ ಭ್ರೂಣ ಹತ್ಯೆ ಮಾಡುವುದು ಅಪರಾಧವಾಗಿದೆ. ಇದರಿಂದ ಸಮಾಜದಲ್ಲಿ ಅಸಮತೋಲನ ಉಂಟಾಗುತ್ತದೆ ಎಂದರು. ಪುರುಷರು ಮತ್ತು ಮಹಿಳೆಯರು ಒಂದೇ ಸಂಖ್ಯೆಯಲ್ಲಿ ಇರುವುದಿಲ್ಲ. ಈ ವೇಳೆ ಸಮಾಜದಲ್ಲಿ ಬಹಳಷ್ಟು ಅನಾಚಾರಗಳಿಗೆ ಎಡೆಮಾಡಿಕೊಡುತ್ತದೆ. ಜೊತೆಗೆ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳಗಳು ಹೆಚ್ಚಾಗುತ್ತದೆ. ಇಲ್ಲಿಂದಲೇ ಕಾನೂನಿನ ಹೆಜ್ಜೆ ಪ್ರಾರಂಭವಾಗಲಿ ನಾವು ಎಡವಬಾರದು ಎಂದು ಕಿವಿಮಾತು ಹೇಳಿದರು. ಮಹಿಳೆಯರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತು ನಿಮ್ಮೊಟ್ಟಿಗೆ ಇರುವವರಿಗೆ ತಿಳಿ ಹೇಳಿ ಸದೃಢವಾದ ಭಾರತ ದೇಶವನ್ನು ನಿರ್ಮಿಸಬಹುದು ಎಂದು ನಾವು ನಂಬಿದ್ದೇವೆ. ಗಂಡು ಹೆಣ್ಣು ಎನ್ನುವ ಭೇದ ಭಾವ ಮನೆಯಿಂದಲೇ ಅಳಿಸಿ ಹೋಗಬೇಕು ಎಂದು ಸಲಹೆ ನೀಡಿದರು. ಕಾನೂನನ್ನು ಯಾವ ರೀತಿ ಬಳಸಬೇಕು ಅದೇ ರೀತಿ ಬಳಕೆ ಮಾಡಬೇಕು. ಪ್ರತಿದಿನ ದೌರ್ಜನ್ಯಗಳು ಹೆಣ್ಣು ಮಕ್ಕಳ ಮೇಲೆ ಸಂಭವಿಸುತ್ತಿದ್ದು, ಮಹಿಳೆಯರ ರಕ್ಷಣೆಗಾಗಿ ಮತ್ತು ಸಂರಕ್ಷಣೆಗಾಗಿ ಹಲವು ಕಾನೂನುಗಳಿವೆ. ಯಾವ ಸ್ಥಳದಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಾರೆ ಅಲ್ಲಿನ ಮಾಲೀಕರಿಗೆ ದೌರ್ಜನ್ಯದ ನಿದರ್ಶನ ನೀಡಿದ್ದು ಇದನ್ನು ಪಾಲಿಸಲೇಬೇಕು ಎಂದರು. ಈ ಮನಸ್ಥಿತಿ ನಮ್ಮಲ್ಲಿ ಹೋಗ್ಬೇಕು. ಸೊ ಹಾಗಾಗಿ ನಾವು ಎಲ್ಲಿವರೆಗೂ ನಾವು ಅದನ್ನ ತಿಳ್ಕೊತೀವಿ, ತಿಳ್ಕೊಂಡು ಬೇರೆಯವರಿಗೆ ಅದನ್ನ ಅಪ್ಲೈ ಮಾಡ್ತೀವಿ, ಅದನ್ನ ಮತ್ತು ಪಾಲಿಸ್ತೀವಿ, ಅಲ್ಲಿವರೆಗೂ ಈ ಡಿಸ್ಕ್ರಿಮಿನೇಷನ್ ಅನ್ನೋದು ಹೋಗೋದಿಲ್ಲ. ಸೊ ಹಾಗಾಗಿ ನಮ್ಮ ಇಲಾಖೆ ಎಲ್ಲ, ಯಾಕೆಂದ್ರೆ ಪ್ರತಿ ತಿಂಗಳು ಕೂಡ ನಾವು ಒಂದೊಂದು ಕಾರ್ಯಕ್ರಮ ವಿವಿಧವಾದ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಗ್ರಾಮ ಮಟ್ಟದಲ್ಲಿ ಎಲ್ಲರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಆ ಕಾರ್ಯಕ್ರಮಗಳು ಹೇಳ್ತಾ ಇರ್ತೀವಿ, ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು, ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು ಅಂತೇಳಿ. ಅದನ್ನೆಲ್ಲ ಹೇಳಿದ್ರು ಕೂಡ ಇದುವರೆಗೂ ಕೂಡ ಏನೊಂದು ನಾವೆಲ್ಲಿ ಅಪೌಷ್ಟಿಕತೆ ಆಗಲಿ, ಮಕ್ಕಳ ಮರಣ ಆಗಲಿ, ತಾಯಂದ್ರ ಮರಣ ಆಗಲಿ, ಮಹಿಳೆಯರ ದೌರ್ಜನ್ಯ ಆಗಲಿ, ಇದನ್ನೆಲ್ಲ ಇನ್ನೂ ತಡೆಯಕ್ಕಾಗಿಲ್ಲ. ಸೊ ಹಾಗಾಗಿ ದಯಮಾಡಿ ನೀವು ಎಷ್ಟು ತಿಳ್ಕೊತೀರೋ ಅಷ್ಟನ್ನ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅದನ್ನ ಹೇಳಿ ಆ ನಂತರ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಅಂತ ಕೇಳ್ತಾರೆ. ನನ್ನ ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ, ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ, ತಾಲೂಕಿನ ಸಿಡಿಪಿಒ ಕೆಸಿ ಜ್ಯೋತಿಲಕ್ಷ್ಮಿ, ವಕೀಲರ ಸಂಘದ ಕಾರ್ಯದರ್ಶಿ ಬಿಎಂ ಸಂತೋಷ್, ವಕೀಲರಾದ ಎಂಬಿ ಗಿರಿಜಾಂಬಿಕಾ, ಕೆಆರ್ ಬಿಂದೇಶ್ವರಿ ಇತರರು ಉಪಸ್ಥಿತರಿದ್ದರು. ಜೀವನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.